ಇವತ್ತು 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನಲ್ಲಿ 33ನೇ ದಿನ. ಬೆಳಗ್ಗೆ ಬಸ್ನೀರಿಗೆ ಜೇನುತುಪ್ಪ ಬೆರೆಸಿ ಕುಡಿದು ವಾಕ್ ಹೋದೆ. ಆದರೆ ನಿನ್ನೆ ಮಧ್ಯಾಹ್ನದಿಂದ ರಾತ್ರಿಯೆಲ್ಲ ಸುರಿದ ಮಳೆಯಿಂದಾಗಿ ರೋಡೆಲ್ಲ ಕೆಸರಾಗಿ ಕಾಲು ಜಾರ್ತಿತ್ತು. ಹಾಗಾಗಿ ವಾಕಿಂಗ್ ನಿಲ್ಲಿಸಿ ಮನೆಗೆ ಬಂದು 15 ನಿಮಿಷ ಸ್ಟ್ರೆಚಿಂಗ್ ಆ್ಯಂಡ್ ಮೈಲ್ಡ್ ಎಕ್ಸಸೈಸ್ ಮಾಡಿ ಮನೆ ಕೆಲಸ ಶುರು ಮಾಡಿದೆ. ಯಾಕಂದರೆ ಇವತ್ತು ಹೊರಗಡೆ ಹೋಗೋದಿತ್ತು, ಲೇಟ್ ಆಗಿಬಿಡುತ್ತೆ ಅಂತ ಯೋಗಾಭ್ಯಾಸನ ಸ್ಕಿಪ್ ಮಾಡಿ ಮನೆಯ ದಿನನಿತ್ಯದ ಕೆಲಸಗಳ ಕಡೆಗೆ ಗಮನ ಕೊಟ್ಟೆ. ತಿಂಡಿಗೆ ನುಚ್ಚುನುಂಡೆ, ಚಟ್ನಿ, ಬೂದ್ಕುಂಬಳಕಾಯಿ ಸಾರು, ಪಪ್ಪಾಯ ಹಣ್ಣು ತಿಂದು ಮನೆಯ ಎಲ್ಲ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಹೆಲ್ಪ್ ಮಾಡಿ ಅಮ್ಮಂಗೆ ಮನೆಯಿಂದ ಹೊರಟ್ವಿ. ನಾವು ಮನೆಯಿಂದ ಹೋಗಬೇಕಾದ್ರೆ ಹೆಚ್ಚು ಕಡಿಮೆ 10:30-11 ಗಂಟೆ ಆಗಿತ್ತು. ಹ್ಯಾಂಡ್ ಪೋಸ್ಟ್ ಕೋಟೆ ಸರಗೂರೆಲ್ಲ ಹುಡುಕಾಡಿ ನಮಗೆ ಬೇಕಾದ ಮೆಟೀರಿಯಲ್ಸ್ಗಳಿಗೆ ಕೊಟೇಶನ್ ಹಾಕಿಸ್ಕೊಂಡು ಮನೆಗೆ ಬಂದು ಸೇರೋ ಅಷ್ಟರಲ್ಲಿ 4:30. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಹೊರಗಡೆ ಇದ್ದ ಅಷ್ಟು ಸಮಯ ನೀರು ಕುಡ್ದಿದ್ದು ಬಿಟ್ಟರೆ ಬೇರೆ ಏನೂ ತಿನ್ನಲಿಲ್ಲ. ಮನೆಗೆ ಬಂದು ಊಟ ಮಾಡಿ ರೆಸ್ಟ್ ಮಾಡಿದ್ದಾಯಿತು. ಇವತ್ತಿನ ಮಾರ್ನಿಂಗ್ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಸ್ಕಿಪ್ ಮಾಡಿದ್ರೂ ಹೊರಗಡೆ ಎಲ್ಲ ಓಡಾಡಿದ್ರಿಂದ 2 ಕಿಲೋಮೀಟರ್ ನಡೆದಿದ್ದೆ ಅಂದಾಜು. ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಆಗೋಯ್ತು. ಆದರೆ ಮೇಜರ್ಲಿ ಇವತ್ತು ನನ್ನ ಗೋಲಲ್ಲಿ ಡ್ರಾಪ್ ಆಗಿದ್ದು ಯಾವುದು ಅಂದರೆ 3 ಲೀಟರ್ಸ್ ಆಫ್ ವಾಟರ್ ಇಂಟೇಕ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅದೊಂದಕ್ಕೆ ಇವತ್ತು ನೆಗೆಟಿವ್ ರೇಟಿಂಗ್ಸ್.